ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಂತ್ರ ಕುಸಿದಿದೆ. ಬೆಂಗಳೂರಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಿನಕ್ಕೊಬ್ಬ ಮುಖ್ಯಮಂತ್ರಿ ಹುಟ್ಟುಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಇನ್ನೊಂದು ರೀತಿಯ ರಾಜಕಾರಣ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಯಂತ್ರ ಕುಸಿತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಬೆಂಗಳೂರಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ದಿನಕ್ಕೊಬ್ಬ ಮುಖ್ಯಮಂತ್ರಿ ಹುಟ್ಟುಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಇನ್ನೊಂದು ರೀತಿಯ ರಾಜಕಾರಣ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ, ಸತೀಶ್ ಜಾರಕಿಹೊಳಿ ಯಾರು ಕೂಡ ಬೇಡ. ರಾಜ್ಯದ ಸಿಎಂ ಆಗಿ ಬರೋದಕ್ಕೆ ಖರ್ಗೆ ಅವರೇ ರೆಡಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಯತೀಂದ್ರ ಭೈರತಿ ಸಿಎಂ ವ್ಯವಹಾರ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಡಿಕೆಶಿ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹತಾಶರಾಗಿದ್ದಾರೆ. ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ. ನಾನೇ ಸರ್ಕಾರ ಈಗ ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ ಕೆನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನೆಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಅವ್ರು ಖರ್ಗೆ ಅವರು ನಾನು ಸಾಯೋದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡ್ಲಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್ ಸಿ ಮಹದೇವಪ್ಪರು ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮ